ತಾಯಿ ಮತ್ತು ಹಂತಕಿ ಇವರಿಬ್ಬರು ಒಬ್ಬರೇ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ದಂಥ ಪ್ರಪಂಚಕ್ಕೆ ತಾಯಿಯೇ ಹಂತಕಿಯಾದಂಥ ಪ್ರಕರಣ ನಿನ್ನೆ ನಡೆದಿತ್ತು. ಪತಿ ಮೇಲಿನ ಸಿಟ್ಟಿಗೆ ಮಗುವನ್ನೇ ಕ್ರೂರಿ ಮಹಿಳೆಯೋರ್ವಳು ಕೊಂದಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವರ್ಷದ ಪುಟ್ಟ ಕಂದಮ್ಮ ಮಣ್ಣಲ್ಲಿ ಮಣ್ಣಾಗಿದೆ. ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ಆ ಪುಟ್ಟ ಮಗುವಿನ ಅಂತ್ಯ ಸಂಸ್ಕಾರವನ್ನು ಈಗ ತಾನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ತಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟು ಅಳುತ್ತಾ ಇದ್ರು. ಶವ ಎತ್ಕೊಂಡು ಕಣ್ಣೀರಾಗಿದ್ರು ವೆಂಕಟರಮಣನ್. ಕೇರಳ ಮೂಲದ ವೆಂಕಟರಮಣನ್ ಮತ್ತು ಕಲ್ಕತ್ತಾ ಮೂಲದ ಸುಚನಾ ಸೇಠ್ ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿದ್ದಂಥ 4 ವರ್ಷದ ಮಗು ಅದೇ ಪತ್ನಿಯ ಕ್ರೌರ್ಯಕ್ಕೆ ಬಲಿಯಾಗಿದೆ. ತಂದೆ ಕಣ್ಣೀರಿನ ವಿದಾಯವನ್ನು ತನ್ನ ಪ್ರೀತಿಯ ಮಗನಿಗೆ ಕೊಟ್ಟಿದ್ದಾರೆ. ಗಂಡನ ಮೇಲೆ ಸಿಟ್ಟಿಗೆ ಪಾಪ ಮಗು ಏನು ಮಾಡಿತ್ತು? ಆ ಪುಟ್ಟ ಕಂದಮ್ಮ ಕೇವಲ 4 ವರ್ಷದ ಮಗು, ಪ್ರಪಂಚವನ್ನೇ ನೋಡದೇ ಇರುವಂಥ ಮಗು. ಆ ಮಗು ಇಂಥ ದುರಂತ ಅಂತ್ಯವನ್ನು ಕಂಡಿದೆ. ಆ ತಂದೆಯ ಕಣ್ಣೀರು, ಆ ಕಣ್ಣೀರಿನ ಶಾಪ ತಾಯಿಯನ್ನು ಬಿಡುತ್ತಾ. 4 ವರ್ಷದ ಪುಟ್ಟ ಮಗು, ಗಂಡನ ಕಣ್ಣೀರು ತಪ್ಪು ಯಾರದ್ದೋ ತಪ್ಪಿಗೆ ಗಂಡನ ಜೊತೆ ವಿಡಿಯೋ ಕಾಲ್ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂಥೇಳಿ ಮಗುವನ್ನು ಕೊಂದಿದ್ದಾಳೆ ಆ ತಾಯಿ. ಅಟ್ಲೀಸ್ಟ್ ಆ ಮಗುವನ್ನು ಗಂಡನಿಗೆ ಕೊಟ್ಬಿಡ್ಬೋದಿತ್ತ. ವಿಡಿಯೋ ಕಾಲ್ ಮಾಡೋದು ತಪ್ಪಿತ್ತು, ಗಂಡ ತನಗೆ ಕಾಲ್ ಮಾಡೋದು ತಪ್ಪಿತ್ತು, ಗಂಡನ ಮುಖ ತಾನು ನೋಡೋದು ತಪ್ಪಿತ್ತು. ಆ ಮಗುವು ಕೂಡ ಖುಷಿಯಾಗಿರ್ತಿತ್ತು, ಅಪ್ಪನೂ ಖುಷಿಯಾಗಿರ್ತಾ ಇದ್ದ. ಯಾರಿಗೆ ಸಹಕಾರ ಮಾಡೋದಕ್ಕೆ, ಯಾರಿಗೆ ಸಹಾಯ ಮಾಡೋದಕ್ಕೆ ಇವಳ ಆ ಮಗುವನ್ನು ಕೊಂಡ್ಲೋ ಗೊತ್ತಿಲ್ಲ. ಆದರೆ ಪ್ರಪಂಚದಲ್ಲಿ ಅಂಥ ತಾಯಿ ಕೂಡ ಇರ್ತಾಳ. ನಾವು ದೇವರು ಅಂತ ಕೈ ಮುಗಿಯೋ ಅದೆಷ್ಟೋ 1000 ಕೋಟಿ ದೇವರನ್ನು ನಾವು ನೋಡಲೇ ಇಲ್ಲ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯ, ನಮ್ಮ ಹೊಟ್ಟೆ, ನಮ್ಮ ಪ್ರತಿಯೊಂದನ್ನು ನೋಡಿಕೊಳ್ಳುವ, ಪ್ರತಿಯೊಂದಕ್ಕೂ ಮರಗುವ ತಾಯಿ ಇಷ್ಟು ಕ್ರೂರಿ ಆಗೋದಕ್ಕೆ ಸಾಧ್ಯನಾ? ಅವಳು ಕ್ರೂರಿ ಆದಮೇಲೆ ಅವಳನ್ನು ತಾಯಿ ಅಂತ ಕರೆಯೋದಕ್ಕೆ ಸಾಧ್ಯನಾ? ತಾಯಿ ಅನ್ನುವಂಥ ಪದಕ್ಕೆ, ತಾಯಿ ಅನ್ನುವಂಥ ಪಟ್ಟಕ್ಕೆ, ತಾಯಿ ಅನ್ನುವಂಥ ದೈವತ್ವಕ್ಕೆ ವೈರುಧ್ಯ ಈಕೆ. ಯಾವುದಾದ್ರೂ ತಾಯಿ ತಾನೇ ಹೆತ್ತು ಹೊತ್ತು ಬೆಳೆಸಿರೋ ಮಗುವನ್ನು ಕೊಲ್ಲೋದಕ್ಕೆ ಮನಸ್ಸು ಮಾಡ್ತಾಳ? ಈ ಪ್ರಕರಣ ಆದಮೇಲೂ ಕೂಡ ಬಹಳಷ್ಟು ಜನ ಒಪ್ಪೋದಕ್ಕೆ ತಯಾರೇ ಇಲ್ಲ. ಆಕೆ ಕೊಂದಿರ್ಲಿಕ್ಕಿಲ್ಲ ಅಂತಾನೆ ಹೇಳಬಹುದು. ಯಾಕಂದರೆ ಪ್ರಪಂಚದಲ್ಲಿ ಕೆಟ್ಟ ಮಗ ಇರ್ಬೋದು, ಕೆಟ್ಟ ತಾಯಿ ಇಲ್ಲ ಅನ್ನೋದನ್ನು ನಾವು ಪದೇ ಕೇಳಿದ್ದೀವಿ. ಹೌದಾ? ಕಲಿಯುಗದಲ್ಲಿ ಏನು ಬೇಕಾದರೂ ಆಗುತ್ತೆ. ಕಲಿಯುಗದಲ್ಲಿ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಸಂಬಂಧಗಳ ಬೆಲೆಯೇ ಇಲ್ಲದಂತೆ ಮನುಷ್ಯ ಕ್ರೂರಿ ಹಾಗೆ, ಪ್ರಾಣಿ ಹಾಗೆ ವರ್ತನೆ ಮಾಡ್ತಾನೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಮನುಷ್ಯರು ಬಿಡ್ರಿ, ಒಂದು ನಾಯಿ ಮರಿ, ರಸ್ತೆ ಬದಿಯಲ್ಲಿರೋ ಬೀದಿ ನಾಯಿ ಮರಿ ಹಾಕಿದ್ರು ಆ ಮರಿಯನ್ನು ಮುಟ್ಟೋದಕ್ಕೆ ಹೋಗೋ ಅದೆಂಥದ್ದೇ ಹುಲಿ ಆದರೂ ಆ ನಾಯಿ ಆ ಹುಲಿಯನ್ನು ಓಡಿಸುತ್ತೆ. ಅದು ತಾಯಿಯ ಮಮತೆ, ಅದು ತಾಯಿಯ ಪ್ರೀತಿ. ಸಣ್ಣ ನಾಯಿ ಮರಿ, ಒಂದು ನಾಯಿಗಿರುವಂಥ ಪ್ರೀತಿ, ಒಂದು ಪ್ರಾಣಿಗಿರುವಂಥ ಪ್ರೀತಿ ಈ ಮನುಷ್ಯ ಅನ್ನೋ ಪ್ರಾಣಿಗಿಲ್ವಲ್ಲ. ಈ ಸುಚನಾ ಸೇಠ್ ಅನ್ನುವಂಥ ಅವಳು ಮಹಿಳೆನೋ, ರಕ್ಕಸಿನೋ, ರಾಕ್ಷಸಿನೋ ಏನು ಕರಿಬೇಕೋ ಗೊತ್ತಿಲ್ಲ. ಪಾಪ ತಂದೆ 2010ರಲ್ಲಿ ಇವ್ರಿಗೆ ಮದುವೆ, 2019ರಲ್ಲಿ ಮಗುವಾಗಿ 1 ವರ್ಷಕ್ಕೆ ಡಿವೋರ್ಸ್ ಸಂದರ್ಭದಲ್ಲಿ ಇವ್ರಿಗೊಂದು ಕಂಡೀಷನ್ನು, ಆ ಮಗುವನ್ನು ನೋಡೋದಕ್ಕೆ ತಂದೆ ಅವಕಾಶ ಕೇಳ್ತಾನೆ. ಆತ ಫಾರಿನಲ್ಲಿರೋದ್ರಿಂದ ಆ ಮಗುವನ್ನು ಆತನ ಕೈಯಲ್ಲಿ ಕೊಟ್ಟು ಕಳಿಸೋದಕ್ಕೆ ಈಕೆ ಒಪ್ಪದ್ಲೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಮಗು ಇವಳ ಕೈಯಲ್ಲಿ ಉಳ್ಕೊಂಡಿತ್ತು. 4 ವರ್ಷದ ಮಗು ಅಲ್ವಾ, ಸಹಜವಾಗಿ ತಾಯಿ ಜೊತೆಗಿರಲಿ ಅನ್ನೋದು ಅಭಿಪ್ರಾಯ ಆಗಿರುತ್ತೆ. ಯಾಕಂದರೆ ತಾಯಿ ದೇವರು ಅಂದ್ಕೊಂಡು ಪಾಪ ಕೋರ್ಟಿನ ಜಡ್ಜು ಕೂಡ ಅಂದ್ಕೊಂಡಿದ್ರು ತಾಯಿ ಜೊತೆ ಇದ್ದರೆ ಮಗು ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡಿದ್ರೇನೋ. ಪಾಪ ಇವತ್ತು ಆ ಜಡ್ಜು ಕೂಡ ಮರಗಿರಬಹುದು. ನಾನು ಅವತ್ತು ಒಂದು ವೇಳೆ ತಂದೆ ಜೊತೆಗೆ ಮಗುವನ್ನು ಕಳಿಸ್ಕೊಟ್ಟು ಬಿಟ್ಟಿದ್ದರೆ ಆ ಮಗುನೂ ಬದುಕ್ತಾ ಇತ್ತು, ಆ ತಂದೆನೂ ಬದುಕ್ತಾ ಇದ್ದ, ಈಕೇನೋ ಏನೋ ಮಾಡ್ಕೊಂಡು ಇರ್ತಾ ಇದ್ಲೇನೋ. ತಾಯಿ ಜೊತೆಗೆ ಮಗುವನ್ನು ಬಿಟ್ಟು ಇವತ್ತು ತಾಯಿಯ ಸಾವಿಗೆ ಕಾರಣ ಅದೇ ಅಂತ ಹೇಳಿ ಆ ಪಾಪ ಜಡ್ಜು ಕೂಡ ಮರಗಿರಬಹುದು, ಅವ್ರ ಕಣ್ಣಲ್ಲೂ ಕೂಡ ನೀರು ಬಂದಿರಬಹುದು. ಆದರೆ ಇಂಥ ತಾಯಿ ಗೊತ್ತಿಲ್ಲಪ್ಪ, ಅದು ಯಾವ ಕ್ರೂರಿ ಮನಸ್ಸೋ ಅಥವಾ ಮನುಷ್ಯತ್ವವೇ ಇಲ್ಲದಂಥ ಊರ ಇವರು.